ಹಾಯ್ ಫ್ರೆಂಡ್ಸ್, ಸಿಎಂ ಸಿದ್ದರಾಮಯ್ಯ ಯಾವಾಗ ಬಜೆಟ್ ಮಂಡಿಸಿದ್ದಾರೆ? ಇವರನ್ನು ಮೊದಲ ಬಾರಿಗೆ ಹಣಕಾಸು ಸಚಿವರನ್ನಾಗಿ ಮಾಡಿದ್ದು ಯಾರು? ಮೊದಲ ಬಜೆಟ್ ವೇಳೆ ಇವರಿಗೆ ಆದ ಅವಮಾನ ಏನು? ಬಸವಣ್ಣನೇ ನನ್ನ ಗುರು ಎಂದಿದ್ಯಾಕೆ ಸಿದ್ದು? ಈವರೆಗೆ ಯಾರ್ಯಾರು ಎಷ್ಟೆಷ್ಟು ಬಜೆಟ್ ಮಂಡಿಸಿದ್ದಾರೆ? ಸ್ವಾತಂತ್ರ್ಯ ಬಂದಾಗ ಬಜೆಟ್ ಗಾತ್ರ ಎಷ್ಟಿತ್ತು? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಿದ್ದರಾಮಯ್ಯ ಬಜೆಟ್ ದಾಖಲೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಜೀವನದ 16ನೇ ಬಜೆಟ್ ಮಂಡಿಸಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಸಿಎಂ ಅಂತ ಕರೆಸ್ಕೊಂಡಿದ್ದಾರೆ. ಈ ಹಿಂದೆ ಸಿಎಂ ಆಗಿದ್ದ ರಾಮಕೃಷ್ಣ ಹೆಗಡೆ ಅವರು 13 ಬಜೆಟ್ ಮಂಡಿಸಿದ್ರು. ಇದು ಈವರೆಗಿನ ದಾಖಲೆಯಾಗಿತ್ತು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಈ ದಾಖಲೆ ಪುಡಿ ಮಾಡಿದ್ದಾರೆ. ಕುರಿ ಲೆಕ್ಕ ಇಡಲು ಬರಲ್ಲ ಎಂದಿದ್ದರು. ಸಿದ್ದರಾಮಯ್ಯ ಅವರೇ ಹೇಳಿಕೊಂಡಿರೋ ಪ್ರಕಾರ 10 ವರ್ಷ ಆಗೋವರೆಗೂ ಅವರು ಶಾಲೆ ಮೆಟ್ಟಿಲೇ ಹತ್ತಿರಲಿಲ್ಲ. ಆದ್ರೆ ನಂತರದಲ್ಲಿ ಡೈರೆಕ್ಟ್ ಆಗಿ 5ನೇ ಕ್ಲಾಸ್ಗೆ ಎಂಟ್ರಿ ಕೊಟ್ಟಿದ್ರು. ಓದಿ ಲಾ ಪದವಿಯನ್ನ ಪಡ್ಕೊಂಡು ಕರಿಕೋಟು ಧರಿಸಿ ಲಾಯರ್ ವೃತ್ತಿ ಶುರು ಮಾಡಿದ್ರು. ನಂತರದಲ್ಲಿ ರಾಜಕೀಯ ನಂಟಿಂದ ರಾಜಕೀಯಕ್ಕೆ ಹಾರಿದ್ರು. ಅದೃಷ್ಟವೋ ಏನೋ ಮೊದಲಿನಿಂದಲೂ ಇವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಯ್ತು. ಅದೇ ರೀತಿ 1994ರಲ್ಲಿ ಜನತಾದಳ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ರಚಿಸಿತು. ಆಗ ಸಿಎಂ ಆದ ಎಚ್.ಡಿ. ದೇವೇಗೌಡರು ಸಿದ್ದರಾಮಯ್ಯರನ್ನು ಹಣಕಾಸು ಸಚಿವರನ್ನಾಗಿ ಮಾಡಿದ್ರು. ಆಗ ರಾಜ್ಯದ ಹೆಸರಾಂತ ಪತ್ರಿಕೆಯಾಗಿದ್ದ ಲಂಕೇಶ್ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯರನ್ನು ಹಿಗ್ಗಾಮುಗ್ಗ ಜಾಡಿಸಿ ಅಪಮಾನಿಸಲಾಗಿತ್ತು. ಸರಿಯಾಗಿ ಕುರಿ ಲೆಕ್ಕ ಹಾಕಲು ಬರದವರು ರಾಜ್ಯದ ಬಜೆಟ್ ಮಂಡಿಸಲು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿ ಲೇಖನ ಬರೆದಿದ್ರು. ಲಂಕೇಶ್ ಪತ್ರಿಕೆಗೆ ಟಗರು ಸಿದ್ದು ಉತ್ತರ. ಹೀಗೆಲ್ಲ ಬರೆದ್ರು ಅಂತ ಸಿದ್ದರಾಮಯ್ಯ ಬೇಜಾರ್ ಮಾಡ್ಕೊಂಡು ಕೂರ್ಲಿಲ್ಲ. ಮೊದಲೇ ಸಿದ್ದು ಎಂತ ಮೊಂಡ ಅಂತ ಎಲ್ರಿಗೂ ಗೊತ್ತಿದೆ. ಪಕ್ಷ ಯಾವುದೇ ಇರ್ಲಿ, ಇಂತಹ ಮೊಂಡ ಮತ್ತು ಹಠವಾದಿ ರಾಜಕಾರಣಿಗಳ ಸಾಲಲ್ಲಿ ಸಿದ್ದರಾಮಯ್ಯ ಕೂಡ ಬರ್ತಾರೆ. ಲಂಕೇಶ್ ಪತ್ರಿಕೆಯ ಅಪಮಾನವನ್ನು ಸಿದ್ದರಾಮಯ್ಯ ಚಾಲೆಂಜಿಂಗ್ ಆಗಿ ತಗೊಂಡ್ರು. ಹಣಕಾಸು ಇಲಾಖೆಯ ತಜ್ಞರೊಂದಿಗೆ ನಿರಂತರವಾಗಿ ಚರ್ಚಿಸಿ ಮಾಹಿತಿ ಪಡ್ಕೊಂಡ್ರು. ಕೆಲವೇ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಉತ್ತಮ ಜ್ಞಾನ ಸಂಪಾದಿಸಿದ್ರು. ನಂತರ 1995ರಲ್ಲಿ ತಮ್ಮ ಮೊದಲ ಬಜೆಟ್ ಮಂಡಿಸಿದ್ರು. ಬಜೆಟ್ ಮಂಡನೆಯ ಮರುದಿನ ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ಸಿದ್ದರಾಮಯ್ಯ ಬಜೆಟ್ ಅನ್ನು ಹೊಗಳಿ ಲೇಖನ ಬಂದಿತ್ತು. ಇದೊಂದು ಪ್ರಾಯೋಗಿಕ ಬಜೆಟ್, ಪಕ್ಕಾ ಲೆಕ್ಕಾಚಾರದ ಬಜೆಟ್ ಅಂತೆಲ್ಲ ಲೇಖನದಲ್ಲಿ ಉಲ್ಲೇಖಿಸಲಾಗಿತ್ತು. ಬಸವಣ್ಣನೇ ನನ್ನ ಗುರು ಎಂದಿದ್ದ ಸಿದ್ದು, ಇಷ್ಟು ಸಲ ಬಜೆಟ್ ಮಂಡಿಸಿದ್ದೀರಲ್ವಾ, ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳಿದಾಗ ಸಿದ್ದರಾಮಯ್ಯ ಬಸವಣ್ಣನನ್ನು ನೆನೆದಿದ್ರು. 12ನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣ ಕೂಡ ಹಣಕಾಸು ಎಕ್ಸ್ಪರ್ಟ್ ಆಗಿದ್ರು. ಅವರು 1ನೇ ಬಿಜ್ಜಳನ ಹಣಕಾಸು ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಬಸವಣ್ಣನೇ ನನ್ನ ಗುರು, ಸ್ಫೂರ್ತಿ, ನನ್ನ ಮಾರ್ಗದರ್ಶಕ ಅಂತ ಹೇಳಿಕೊಂಡಿದ್ದಾರೆ. ಯಾವ್ಯಾವಾಗ ಬಜೆಟ್ ಮಂಡಿಸಿದ್ದಾರೆ? ಸಿದ್ದರಾಮಯ್ಯ ಎಚ್.ಡಿ. ದೇವೇಗೌಡರು ಸಿಎಂ ಆಗಿದ್ದಾಗ 1995 ಮತ್ತು 1996ರಲ್ಲಿ 2 ಬಜೆಟ್ ಮಂಡಿಸಿದ್ರು. ಆಮೇಲೆ ಜೆ.ಎಚ್. ಪಟೇಲ್ ಸಿಎಂ ಆದ್ರು. ಆಗ ಡಿಸಿಎಂ ಜೊತೆಗೆ ಹಣಕಾಸು ಸಚಿವರೂ ಆಗಿದ್ದ ಸಿದ್ದರಾಮಯ್ಯ 1997ರಿಂದ 3 ವರ್ಷ ಸತತವಾಗಿ ಬಜೆಟ್ ಮಂಡಿಸಿದ್ರು. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಆಗಿದ್ರು. ಹಣಕಾಸು ಇಲಾಖೆ ಕೂಡ ಇವರ ಬಳಿಯೇ ಇತ್ತು. 2005 ಮತ್ತು 2006ರ ಬಜೆಟ್ ಮಂಡಿಸಿದ್ರು. ನಂತರ 2013ರಿಂದ 2018ರವರೆಗೆ ಸಿಎಂ ಆಗಿದ್ದಾಗ 6 ಬಾರಿ ಬಜೆಟ್ ಮಂಡಿಸಿದ್ರು. 2023ರಲ್ಲಿ ಸಿಎಂ ಆದ್ಮೇಲೆ ಈಗ 3 ಸಲ ಬಜೆಟ್ ಮಂಡಿಸಿದ್ದಾರೆ. ಹೆಚ್ಚು ಬಜೆಟ್ ಮಂಡಿಸಿದ್ದು ಯಾರು? ಹಾಗಾದ್ರೆ ರಾಜ್ಯದಲ್ಲಿ ಹೆಚ್ಚು ಸಲ ಬಜೆಟ್ ಮಂಡಿಸಿದವರ ಲಿಸ್ಟ್ ನಲ್ಲಿ ಯಾರ್ಯಾರ ಹೆಸರು ಇದೆ ಅಂತ ನೋಡೋದಾದ್ರೆ ಈಗ ನಂಬರ್ 1 ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. 2ನೇ ಸ್ಥಾನದಲ್ಲಿರೋ ರಾಮಕೃಷ್ಣ ಹೆಗಡೆ 13 ಬಜೆಟ್ ಮಂಡಿಸಿದ್ದಾರೆ. ಬಿ.ಎಸ್. ಯಡಿಯೂರಪ್ಪ 8, ಎಂ.ವೈ. ಗೋರ್ಪಡೆ 7, ಟಿ. ಮರಿಯಪ್ಪ, ವೀರಪ್ಪ ಮೊಯ್ಲಿ ಮತ್ತು ಎಸ್.ಎಂ. ಕೃಷ್ಣ ತಲಾ 5 ಬಜೆಟ್ ಅನ್ನು ಮಂಡಿಸಿದ್ದಾರೆ. ಬಜೆಟ್ ಗಾತ್ರ ಯಾವಾಗ ಎಷ್ಟೆಷ್ಟು ಇತ್ತು? ಕರ್ನಾಟಕದ ಬಜೆಟ್ ಮೊತ್ತ ಯಾವಾಗ ಎಷ್ಟೆಷ್ಟು ಜಾಸ್ತಿ ಆಯ್ತು ಅಂತ ನೋಡೋದಾದ್ರೆ 1952-53ರಲ್ಲಿ ಕರ್ನಾಟಕದ ಬಜೆಟ್ ಗಾತ್ರ ಜಸ್ಟ್ 21 ಕೋಟಿ 3 ಲಕ್ಷ ರೂಪಾಯಿಯಷ್ಟಿತ್ತು. ಅದೇ 10 ವರ್ಷಗಳ ಬಳಿಕ ಅಂದ್ರೆ 1962ರ ವೇಳೆಗೆ ಅದು 100 ಕೋಟಿಯ ಗಡಿ ದಾಟಿತು. ನಂತರ 20 ವರ್ಷಗಳಲ್ಲಿ
ಅಂದ್ರೆ 1982ರಲ್ಲಿ ಅದು 1000 ಕೋಟಿ ಕ್ರಾಸ್ ಆಯ್ತು. ಇದಾಗಿ 26 ವರ್ಷಗಳ ಬಳಿಕ ಬಜೆಟ್ 50,000 ಕೋಟಿಯ ಗಡಿ ದಾಟಿತು. ಆದ್ರೆ ಮುಂದಿನ 4 ವರ್ಷದಲ್ಲಿ ಇದು ಡಬಲ್ ಆಗಿ 1,00,000 ಕೋಟಿ ಆಗೋಯ್ತು. 2018ರಲ್ಲಿ 2,00,000 ಕೋಟಿಗೆ ತಲುಪಿದ ಬಜೆಟ್ ಈಗ 3,70,000 ಕೋಟಿ ರೂಪಾಯಿಯನ್ನು ದಾಟಿದೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ಬಜೆಟ್ ದಾಖಲೆ ಬಗ್ಗೆ ಯಾರು ಹೆಚ್ಚು ಬಜೆಟ್ ಮಂಡಿಸಿದ್ದಾರೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ನಿಮಗೇನ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.